ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಕಂಡ್ರಿ, ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಒಂದು ಅದ್ಭುತವಾದ ಒಂದು ರೈಸ್ ರೆಸಿಪಿ ತಗೊಂಡ್ಬಂದಿದ್ದೀನಿ. ನಾರ್ಮಲ್ ಚಿತ್ರಾನ್ನ ತರ ಅಲ್ಲ. ಈ ಒಂದು ರೆಸಿಪಿಯಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿರ್ತಕ್ಕಂಥದ್ದು ಶೇಂಗಾ ಅಥವಾ ಕಡಲೆ ಬೀಜ. ಈ ಕಡಲೆ ಬೀಜದ ಅನ್ನ ಹೇಳ್ತಿದ್ದೀನಲ್ಲ, ಈ ಕಡಲೆ ಬೀಜದ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಸೊ ಇದರಲ್ಲಿ ಬೇಕಾಗಿರೋ ಸಾಮಗ್ರಿಗಳೇನು, ಇದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಇನ್ಯಾವುದೇ ತಡ ಇದ್ರೆ ನೋಡುವ, ನಡೀರಿ. ಇದು ಮಸಾಲೆ ಪೌಡರ್ಗೆ ಬೇಕಾಗಿರೋ ಸಾಮಗ್ರಿಗಳು: ಒಂದು 5 ರಿಂದ 6 ಬ್ಯಾಡಿಗೆ ಮೆಣಸಿನಕಾಯಿ, ಅರ್ಧ ಕಪ್ಪು ಒಣ ಕೊಬ್ಬರಿ, ಕಡಲೆ ಬೀಜ ಅಥವಾ ಶೇಂಗಾ ಅರ್ಧ ಕಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕರಿ ಎಳ್ಳು, 1/4 ಟೀ ಚಮಚ ಮೆಂತ್ಯ. ಈಗ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನಂತ ಹೇಳಿದ್ರೆ 2 ಹಸಿಮೆಣಸಿನಕಾಯಿ, ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಕೊತ್ತಂಬರಿ, ಕರಿಬೇವಿನ ಸೊಪ್ಪು 2 ಎಸಳು, ನಿಂಬೆ ಹಣ್ಣಿನ ರಸ 1, ಸಾಸಿವೆ 1/4 ಟೀ ಚಮಚ, ಉದ್ದಿನಬೇಳೆ ಅರ್ಧ ಟೀ ಚಮಚ, ಕಡಲೆಬೇಳೆ ಅರ್ಧ ಟೀ ಚಮಚ, ಕಡಲೆ ಬೀಜ ಅಥವಾ ಶೇಂಗಾ 1 ಟೇಬಲ್ ಸ್ಪೂನ್, 2 ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು 2 ಚಿಟಿಕೆ, ಎಣ್ಣೆ 3 ಟೇಬಲ್ ಸ್ಪೂನ್, ಚೆನ್ನಾಗಿ ಬಿಡಿ ಬಿಡಿಯಾಗಿ ಬೇಯಿಸಿರ್ತಕ್ಕಂಥ ಅನ್ನ 1 ಕಪ್ ಅಥವಾ 250 ಗ್ರಾಮ್. ನೋಡಿ ಸ್ನೇಹಿತರೆ, ನನ್ನ ಈ ಒಂದು ಸೀಕ್ರೆಟ್ ಮಸಾಲಾ ಪೌಡರ್ ಮಾಡೋದಕ್ಕೆ ನಾನು ಇಲ್ಲೊಂದು ಪ್ಯಾನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೇನೆ. ಇದರಲ್ಲಿ ಈ 1 ಕಪ್ನಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಹಾಕ್ಕೊಳ್ತೇನೆ. ಈಗ ಈ ಶೇಂಗಾ ಎಲ್ಲ ಏನಿದೆ ಇದನ್ನ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ನಾವು ಹುರಿಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಕಡಲೆ ಬೀಜ ಎಲ್ಲ ಇಷ್ಟು ಹುರಿಬೇಕಾಗತ್ತೆ. ಎಲ್ಲೂ ಸಹ ನಾವು ಸೀದಿಸಬಾರ್ದು, ಇಷ್ಟು ಮಾತ್ರ ಆದರೆ ಪರ್ಫೆಕ್ಟ್ ಆಗಿದೆ. ಸೊ ಈಗ ಏನು ಮಾಡೋಣ, ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಂಡ್ಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡುವ. ಇದರಲ್ಲಿ ಜೀರಿಗೆ 1 ಟೀ ಸ್ಪೂನು, ಮೆಂತ್ಯ, ಧನಿಯಾ, ಕರಿ ಎಳ್ಳು, ಇದನ್ನೆಲ್ಲ ಸಹ ಚಂದ ಹುರ್ಕೊಳ್ತೇನೆ. ಇದು ಸಹ ಅಷ್ಟೇ ಒಂದು ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಹುರಿಬೇಕಾಗತ್ತೆ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಇದನ್ನು ಹೈ ಫ್ಲೇಮಲ್ಲಿ ಹುರಿಬೇಡಿ, ಲೋ ಫ್ಲೇಮಲ್ಲೇ ಇದನ್ನು ಹುರಿಬೇಕಾಗ್ತದೆ. ಇದರೊಟ್ಟಿಗೆ ಈ ಒಂದು ಕೆಂಪು ಮೆಣಸಿನಕಾಯಿ, ಅದೇ ರೀತಿ ಈ ಒಂದು ಒಣ ಕೊಬ್ಬರಿಯನ್ನು ಹಾಕೊಳ್ತೇನೆ. ನೋಡಿ, ಇದನ್ನು ಸಹ ಅಷ್ಟೇ ನಾವು ಒಂದು ಲೋ ಫ್ಲೇಮಲ್ಲಿ ಇದನ್ನು ಹುರಿಬೇಕಾಗತ್ತೆ. ಇದು ಎಲ್ಲಿವರೆಗೂ ಹುರಿಬೇಕು ಅಂತ ಹೇಳಿದ್ರೆ, ಈ ಮೆಣಸಿನ್ಕಾಯಿ ಎಲ್ಲ ಏನಿದೆ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ನಾವು ಹುರಿಬೇಕಾಗತ್ತೆ. ನೋಡಿ, ಇಷ್ಟು ಮಾತ್ರ ಹುರಿದ್ರೆ ಇದು ಸಾಕಾಗುತ್ತೆ. ಸೊ ಈಗ ಇದನ್ನು ಸಹ ಈ ಪ್ಲೇಟಲ್ಲಿ ತೆಗೆದುಕೊಂಡ್ಬಿಡ್ತೇನೆ. ಈಗ ಈ ಮಿಶ್ರಣ ಎಲ್ಲ ತಣ್ಣಗಾದ ನಂತರ ಇದನ್ನು ಒಂದು ಕೋರ್ಸ್ ಪೌಡರ್ ಆಗಿ ಮಾಡಿಕೊಂಡು ಬರುವ. ನೋಡಿ, ಈ ಒಂದು ಪುಡಿ ಇಷ್ಟು ಮಾತ್ರ ಕೋರ್ಸ್ ಆಗಿದ್ರೆ ಸಾಕಾಗುತ್ತೆ, ಇದು ಪರ್ಫೆಕ್ಟ್ ಆಗಿದೆ. ಸೊ ಈಗ ಈ ಪುಡಿಯನ್ನು ಪಕ್ಕಕ್ಕೆ ಇಟ್ಕೊಳ್ಳುವ. ನೋಡಿ, ಈ ಒಗ್ಗರಣೆ ಹಾಕೋದಕ್ಕೆ ಅದೇ ಪ್ಯಾನನ್ನು ನಾನು ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಇದರಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಬೆಟರ್ ಅಂತ ಹೇಳಿದ್ರೆ ನೀವು ಇದರಲ್ಲಿ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡಿ, ಅದ್ಭುತವಾದ ಟೇಸ್ಟ್ ಬರುತ್ತೆ. ನೋಡಿ, ಈಗ ಎಣ್ಣೆ ಚೆಂದ ಕಾದಿದೆ. ಇದರಲ್ಲಿ ಈ ಒಂದು ಕಡಲೆ ಬೀಜ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡುವ. ನೋಡಿ, ಕಡಲೆ ಬೀಜ ಇಷ್ಟು ಮಾತ್ರ ಫ್ರೈ ಆಗಿದ್ರೆ ಸಾಕಾಗುತ್ತೆ. ಇದರಲ್ಲಿ ಈ ಒಂದು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಈಗ ಇದನ್ನೆಲ್ಲವೂ ಸಹ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡುವ. ಈಗ ಇದರಲ್ಲಿ ಸಣ್ಣಗೆ ಹಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಗೆ 1-2 ಚಿಟಿಕೆ ಅಷ್ಟು ಹಿಂಗನ್ನು ಸಹ ನಾನು ಹಾಕ್ಕೊಳ್ತೇನೆ. ಕೊನೆಯದಾಗಿ ಇದರಲ್ಲಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸಹ ಹಾಕ್ಕೊಳ್ತೇನೆ. ನೋಡಿ, ಈಗ ಈ ಒಗ್ಗರಣೆ ಎಲ್ಲ ರೆಡಿ ಆಗಿದೆ. ಇದರಲ್ಲಿ ನಾವು ಆಗಲೇ ಏನು ಪುಡಿ ಮಾಡಿದ್ವಲ್ಲ, ಈ ಒಂದು ಮಸಾಲೆ ಪುಡಿಯಲ್ಲಿ ಒಂದು ಸ್ವಲ್ಪ ಹಾಕೊಂಡ್ಬಿಡುವ. ನೋಡಿ, ಈಗ ಇದನ್ನೆಲ್ಲ ಚಂದ ಒಂದ್ಸತಿ ಮಿಕ್ಸ್ ಮಾಡೋಣ. ಇದು ಎಣ್ಣೆಯಲ್ಲಿ ಏನಕ್ಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಅದರದ್ದೊಂದು ರೆಸಿಡ್ಯೂಯಲ್ ಹೀಟಲ್ಲೇ ಇದೊಂದು ಒಳ್ಳೆ ಫ್ಲೇವರ್ನ ಇನ್ಫ್ಯೂಸ್ ಆಗುತ್ತೆ. ಅದ್ರ ಒಳಗಡೆ ಇರ್ತಕ್ಕಂಥ ಎಸೆನ್ಷಿಯಲ್ ಆಯಿಲ್ಸ್ ಸಹ ಹೊರಗೆ ಬರುತ್ತೆ ಅಂತ ಒಂದು ಕಾರಣಕ್ಕಾಗಿ ಅಷ್ಟೇ.
ಸೊ ನೋಡಿ, ಈಗ ಇದೇ ರೀತಿ ನಾವು ಫ್ಲೇಮ್ನ ಕಟ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷದ ಕಾಲ ಇದನ್ನು ಇದೇ ರೀತಿ ಬಿಟ್ಬಿಡುವ. ನೋಡಿ, ಈಗ ಈ ಶೇಂಗಾ ಅನ್ನಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆ ಅಥವಾ ಒಗ್ಗರಣೆ ರೆಡಿಯಾಗಿದೆ. ನೋಡಿ ಸ್ನೇಹಿತರೆ, ನಾವು ಆಗಲೇ ಏನು ಅನ್ನ ತೊಗೊಂಡಿದ್ವಲ್ಲ, ಈ ಬಿಡಿ ಬಿಡಿಯಾಗಿ ಉದುರುದ್ರಾಗಿರ್ತಕ್ಕಂಥ ಅನ್ನನ ನಾನು ಇಲ್ಲೊಂದು ಬೌಲಲ್ಲಿ ತೊಗೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ನೀವೊಂದು ರೆಸಿಪಿ ಮಾಡಬೇಕಂದ್ರೆ ಇದನ್ನು ನೀವು ಕುಕ್ಕರಲ್ಲಿ ಕುಕ್ ಮಾಡೋ ಬದಲು ನೀವೊಂದು ತಪ್ಪಲೆಯಲ್ಲಿ ಮಾಡಿ ಅದು ಅನ್ನ ತುಂಬ ಹುಡುಡಿಯಾಗಿ ಮತ್ತು ಅದ್ಭುತವಾಗಿ ಬರುತ್ತೆ. ಸೊ ಇದಕ್ಕೇನು ಮಾಡೋಣ, ಈಗ ಇದರಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಾಕ್ಕೊಳ್ತೇನೆ. ಹಾಗೆ ಒಂದು ಅರ್ಧ ನಿಂಬೆ ಹಣ್ಣು, ಹಾಗೆ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು. ಈಗ ಇದನ್ನೆಲ್ಲನೂ ಚಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಇದರಲ್ಲಿ ನಾವಾಗಲೇ ಏನು ಮಾಡ್ಕೊಂಡಿದ್ವಲ್ಲ, ಈ ಒಂದು ಗೊಜ್ಜನ್ನೆಲ್ಲ ಹಾಕ್ಕೊಂಡ್ಬಿಡುವ. ಈಗ ಇದನ್ನೆಲ್ಲ ಚಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ರಲ್ಲ ವೀಕ್ಷಕರೇ, ಈಗ ಈ ಒಂದು ಶೇಂಗಾ ಅನ್ನ ಅಂತಕ್ಕಂಥದ್ದು ರೆಡಿಯಾಗಿದೆ. ನೀವು ಇದನ್ನು ಪ್ರಸಾದದ ಥರ ಇದನ್ನು ದೇವರಿಗೆ ನೈವೇದ್ಯವಾಗಿ ಸಹ ನೀವು ಇಡಬಹುದು. ಇದು ಮಾಡೋದಕ್ಕೆ ಕೂಡ ಅಷ್ಟೇ ಸುಲಭ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಒಮ್ಮೆ ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇದು ಶೇಂಗಾದ ಫ್ಲೇವರ್ ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಇನ್ನೊಂದು ಟಿಪ್ ಅಂತ ಹೇಳಿದ್ರೆ, ನಾ ಏನದು ಮಸಾಲೆ ಶೇಂಗಾದೊಂದು ಮಸಾಲೆ ಪೌಡರ್ ಮಾಡ್ಕೊಟ್ಟಿದ್ನಲ್ಲ, ಆ ಒಂದು ಪೌಡರ್ ಅನ್ನ ನೀವು ಮಾಡ್ಬಿಟ್ಟು ತೆಗೆದಿಟ್ಕೊಳ್ಳಿ. ಯಾವಾಗ ಬೇಕಂದ್ರೆ ಯಾವಾಗ ದಿಢೀರ್ ಅಂತ ಪ್ರಸಾದಕ್ಕಾಗಿರ್ಬೋದು, ಅದು ತಿಂಡಿಗಾಗಿರ್ಬೋದು, ಕಣ್ ತಿರೋದ್ರಲ್ಲಿ ನೀವು ರೆಡಿ ಮಾಡಿ ಇಟ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ, ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.